ಈ ಘಟನೆ ನಡೆದಿದ್ದು ಕ್ರಿಕೆಟಿಂಗ್ ಹಿಸ್ಟ್ರಿಲಿ ಫಸ್ಟ್ ಟೈಮ್. ಯಾವ್ದಾದ್ರು ಒಂದು ಟೀಮ್ ಫಸ್ಟ್ ಇನ್ನಿಂಗ್ಸ್ ಲೀಡ್ 300 ರನ್ಸ್ ಲೀಡ್ ತಗೊಂಡು ಮ್ಯಾಚ್ ನ ಸೋಲ್ತಾರೆ. ಇದು ನಡೆಯೋದು 2006 ಇಂಗ್ಲೆಂಡ್ ಅಲ್ಲಿ, ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್. ಮೊದಲು ಬ್ಯಾಟಿಂಗ್ ಮಾಡಿದ್ದು ಇಂಗ್ಲೆಂಡ್ 170 ರನ್ಸ್ಗೆ ಆಲ್ಔಟ್ ಆಗ್ತಾರೆ. ಪಾಕಿಸ್ತಾನ್ ಡಿಸ್ಪ್ಯೂಟ್ 300 ರನ್ಸ್ ಲೀಡ್ ತಗೊಂತಾರೆ, 504 ರನ್ಸ್ ಹೊಡಿತಾರೆ. ಮ್ಯಾಚ್ ಎಲ್ಲಿ ಇಂಟ್ರೆಸ್ಟ್ ಬರೋದು ಅಂದ್ರೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದಾಗ 56th ಓವರ್ ಅಲ್ಲಿ ಅಂಪೈರ್ ಆದ ಡ್ಯಾರೆಲ್ ಏರು ಪಾಕಿಸ್ತಾನ್ ಬೌಲರ್ಸ್ಗೆ ಬಾಲ್ ಟ್ಯಾಂಪರಿಂಗ್ ಅಂತ ಅಕ್ಯೂಸ್ ಮಾಡ್ತಾರೆ. ಮತ್ತೆ ಅದೇ ಟೈಮಿಗೆ 5 ರನ್ಸ್ ಪೆನಲ್ಟಿ ಕೊಡ್ತಾರೆ. ಆ ಟೈಮಲ್ಲಿ ಪಾಕಿಸ್ತಾನ್ ಕ್ಯಾಪ್ಟನ್ ಇನ್ಜಮ್ಲಕ್ ಏನು ಮಾತಾಡಲ್ಲ, ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ 1 ಗಂಟೆ ಆದ್ಮೇಲೆ ಟೀ ಬ್ರೇಕ್ ಬರುತ್ತೆ. ಟೀ ಬ್ರೇಕ್ ಆದ್ಮೇಲೆ ಪಾಕಿಸ್ತಾನ್ ಪ್ಲೇಯರ್ಸ್ ಫೀಲ್ಡಿಗೆ ಬರಲ್ಲ, ಪ್ರೊಟೆಸ್ಟ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಇನ್ಜಮ್ಲಕ್ಕೆ ನಮ್ಮ ಪ್ಲೇಯರ್ಸ್ ನ ಚೀಟ್ ಅಂತ ಪ್ರೂವ್ ಮಾಡ್ತಿದ್ದಾರೆ ಅಂತ. ಫೀಲ್ಡಿಗೆ ಬರಲ್ಲ. ಅಂಪೈರ್ ಡ್ಯಾರೆಲ್ ಏರ್ ವೇಟ್ ಮಾಡ್ತಾರೆ 5-10 ಮಿನಿಟ್ಸ್. ಯಾವ್ದೇ ಕಾರಣಕ್ಕೂ ಪಾಕಿಸ್ತಾನ್ ಪ್ಲೇಯರ್ ಫೀಲ್ಡಿಗೆ ಬರಲ್ಲ, ಬೇಲ್ಸ್ ನ ತೆಗಿತಾರೆ, ಮ್ಯಾಚ್ ಡಿಕ್ಲೇರ್ ಮಾಡ್ತಾರೆ ಇಂಗ್ಲೆಂಡ್ ವಿನ್ನರ್ ಅಂತ. ಅದಾಗಿ ಸ್ವಲ್ಪ ಸಮಯ ಆದ್ಮೇಲೆ ಇನ್ಜಮ್ಲಕ್ ಫೀಲ್ಡಿಗೆ ಬರ್ತಾರೆ, ಬಟ್ ಅಂಪೈರ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಯಾಕೆಂದ್ರೆ ಮ್ಯಾಚ್ ಆಲ್ರೆಡಿ ಡಿಕ್ಲೇರ್ ಮಾಡಿರ್ತಾರೆ ಇಂಗ್ಲೆಂಡ್ ವಿನ್ನರ್ ಅಂತ. ಇದಾಗುತ್ತೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಡಿಸಿಷನ್ ಇನ್ ದ ಕ್ರಿಕೆಟಿಂಗ್ ಹಿಸ್ಟ್ರಿಲೇ.